ಬಂದೆ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿದ್ನಲ್ಲ ಇವರೇ ಆ ಪಾರ್ಟಿ. ನಮಸ್ಕಾರ ಅಂಕಲ್. ನಮಸ್ಕಾರ ಅಮ್ಮ. ನಿಮ್ಮ ಹೆಸರು? ಎಲ್ಲಿಯವರು? ಅಖಿಲ ಫ್ರಮ್ ಕೇರಳ. ಈ ಹೆಸರು ಎಲ್ಲೋ ಕೇಳಿದಿನಲ್ಲ. ಅವಳು ಶಕೀಲಾ, ಇವರು ಅಖಿಲ. ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್. ಅವ್ರಿಗೂ ಇವ್ರಿಗೂ ಏನು ಕನೆಕ್ಷನ್ ಇಲ್ವಂತೆ. ವಿಚಾರಿಸ್ದೆ. ಬನ್ನಿ ಸರ್, ಮನೆ ತೋರ್ಸಿ. ನಡೀರಿ. ಚೆನ್ನಾಗಿದ್ಯಾ? ಬನ್ನಿ 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 ಬನ್ನಿ. ಈಗ ನೋಡಿದ್ರಲ್ಲ, ಇದೇ ನಿಮ್ ಸಿಂಗಲ್ ಬೆಡ್ರೂಮು. ಡಬಲ್ ಆಗೋ ತನಕ ನೀವಿಲ್ಲೇ ಇರ್ಬೋದು. ತಿಂಗ್ಳಿಗೊಂದ್ಸಲ ಮಾತ್ರ ಮೇಲಕ್ ಬರ್ತಾರೆ ಬಾಡಿಗೆ ಇಸ್ಕೊಳಕ್ಕೆ. ಅಲ್ಲಿ 6 ಇದ್ದಾರೆ. 6 ಅಲ್ಲ, ಇಬ್ರಿದ್ದಾರೆ ಬ್ಯಾಚುಲರ್ಸ್. ಅಯ್ಯೋ ಎಣ್ಣೆ ಗುರುವಾಯೂರಪ್ಪ, ಬ್ಯಾಚುಲರ್ಸ್ ಅಂದ್ರೆ ನನಗೆ ತುಂಬಾ ಭಯ. ಅಯ್ಯೋ, ಅವರು ರೆಗ್ಯುಲರ್ ಬ್ಯಾಚುಲರ್ಸ್ ಅಲ್ಲ, ತುಂಬಾ ಡೀಸೆಂಟ್ ಬ್ಯಾಚುಲರ್ಸ್. ಬಹಳ ಹೆಲ್ಪಿಂಗ್ ನೇಚರ್ ಇದೆ. ನಮക്ക് 6 ಹೆಲ್ಪ್ ಬೇಡ, ನಮക്ക് ದೇವರಿದ್ದಾನೆ. ಗ್ಯಾಸ್ ಸಿಲಿಂಡರ್ ಫಿಕ್ಸ್ ಮಾಡೋದಿಕ್ಕೆ, ಟ್ಯೂಬ್ ಲೈಟ್ ಚೋಕ್ ಹಾಕಕ್ಕೆ, ವಾಟರ್ ಟ್ಯಾಪ್ ಸರಿ ಮಾಡೋಕೆ ದೇವ್ರು ಬರಕ್ ಆಗುತ್ತಾ? ಅದಕ್ಕೆ ಅಂತ ಇಂಥವ್ರನ್ನ ನೇಮ್ಸಿರ್ತಾನೆ. ಇಬ್ರು ದೇವ್ರ ತರಾನೇ. ಪ್ರಕಾಶ ಅಂತ ಇದ್ದಾನೆ, ಜನಗಳು ಏನ್ ಸಹಾಯ ಮಾಡ್ಬೇಕು ಅಂತ ಕೇಳ್ಕೊಂಡೇ ಹೋಗ್ತಾನೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ಗಾಡಿ ಮಾಡ್ಲಿ ಯಾವ್ದು? ನಿಮ್ಗೆ ಯಾಕೆ? ಅದು ಪಾರ್ಟಿಗಳು ಕೇಳಿದ್ರೆ ಹೇಳ್ಬೇಕು, ಅದಕ್ಕೆ. ಯಾವ ಪಾರ್ಟಿ? ಅದು ಈ ಗಾಡಿನ ನೀವು ಅನಾಥವಾಗಿ ಬಿಟ್ಟು ಹೋಗ್ತೀರಾ. ಯಾವನೋ ಒಬ್ಬ ಅನಾಥ ಈ ಗಾಡಿನ ಹೊಡ್ಕೊಂಡು ಹೋಗ್ತಾನೆ. ಪಕ್ಕದಲ್ಲಿ ನಾನ್ ನಿಂತಿರ್ತೀನಿ ಅಂತ ಪೊಲೀಸ್ನವ್ರಿಗೆ ನನ್ ಫೇಸ್ ನ ಸ್ಕೆಚ್ ಹಾಕಿ ಕೊಡ್ತೀರಾ. ಅವರು ನನ್ ಫೇಸ್ ಕಟ್ನೆ ಚೇಂಜ್ ಮಾಡ್ಬಿಡ್ತಾರೆ. ಇದೆಲ್ಲ ನಮಗ್ ಬೇಕಾ? ಅದಕ್ಕೆ ಯಾರಾದ್ರೂ ಈ ಗಾಡಿನ ಮುಟ್ಟಿದ್ರೆ ಮಾಡ್ಲಿಕ್ಕೆ ಹೇಳ್ತೀನಿ, ತಗೊಂಡ್ಬಿಡ್ತಾರೆ. ನೀವೇನ್ ವಾಚ್ಮ್ಯಾನಾ? ಅಲ್ಲ, ಜಸ್ಟ್ ಸೋಷಿಯಲ್ ಸರ್ವಿಸ್. ನಾನ್ ಯಾಕೆ ಕೇಳ್ದೆ ಅಂತ ಹೇಳಿದ್ರೆ, ನಮ್ ದೇಶದಲ್ಲಿ ಒಂಟಿ ಗಾಡಿ ಒಂಟಿ ಲೇಡಿ ನೋಡಿದ್ರೆ ಕಣ್ಣಾಕೋರ್ ಜಾಸ್ತಿ. ನಿಮ್ ಸೋಷಿಯಲ್ ಸರ್ವಿಸ್ ನನಗ್ ಬೇಡ, ಬೇರೆ ಯಾರಿಗಾದ್ರೂ ಕೊಡಿ. ನಮ್ಮಪ್ಪ ಮಿಲಿಟರಿ ಮ್ಯಾನ್, ನನ್ ಗಾಡಿ ಮುಟ್ಟೋ ಧೈರ್ಯ ಯಾರಿಗೂ ಇಲ್ಲ. ಓಹೋ, ಮಿಷಿನ್ ಗನ್ ಫ್ಯಾಮಿಲಿ. ಓಕೆ ಮೇಡಮ್, ಕ್ಯಾರಿ ಆನ್. ಮಿಲಿಟರಿ ಗಾಡಿ ಸಿಗಾಕೊಂಡ್ರೆ ಡೆಡ್ ಬಾಡಿ. ಜೊಟ್ಟು ಮಗ. ಇನ್ನೊಬ್ಬ ದೀಪು ಅಂತ, ಸಣ್ಣ ಪಾಪುಗೂ ಅವನಿಗೂ ಏನು ವ್ಯತ್ಯಾಸವಿಲ್ಲ. ತುಂಬಾ ಒಳ್ಳೆಯವನು. ಸತ್ಯ, ಪ್ರಾಮಾಣಿಕತೆ, ಸಭ್ಯತನದಲ್ಲಿ ಧರ್ಮರಾಯನೇ ಸೈಡ್ಗೆ ಹಾಕ್ತಾನೆ. ನೀವು ಅದೇನ್ ಹೇಳ್ತಾರ ಬೇಗ. ಏನ ಚೇಜಾ? ಏನ್ ಫಿಲ್ಮ್ ಅನ್ಕೊಂಡ್ಬಿಟ್ರ? ಅವನು 2 ವೀಲರು, ನಮ್ದು 4 ವೀಲರು. ಅದು ಅಲ್ಲದೆ ಬೆಂಗಳೂರು ಟ್ರಾಫಿಕ್ ಹೇಗಿದೆ ಅಂತ ಗೊತ್ತಲ್ಲ. ನೋಡಿ, ಸಿಗ್ನಲ್ ಕಾಯ್ತಾ ಇದ್ದಾನೆ. ಸುಮ್ಮನೆ ಕೂತಿದಿರಲ್ಲ, ಹೋಗಿ ಇಟ್ಕೊಳ್ಳಿ. ಬೇಗ ಹೋಗಯ್ಯ, ನಡಿಯಯ್ಯ. ಸಿಗ್ನಲ್ ಇಟ್ಕೊಳಕ್ ಆಗಿಲ್ಲ, ನನ್ನ ಮೇಲೆ ಹಾಕಿ ಹೋಗ್ಬಿಡ್ತೀರಾ?
ಅಬ್ಬ ನನಗೆ ಈಗ ನೆಮ್ಮದಿ ಆಯ್ತು. ನನಗೆ ಬೇಕಂದಾಗ ಸರ್ವಿಸ್ ಮಾಡಿಸ್ಕೋಬಹುದಲ್ಲ. ಡೋಂಟ್ ವರಿ, 24 ಅವರ್ಸ್ ಫ್ರೀ ಸರ್ವಿಸು. ಸರಿ, ಹಾಗಾದ್ರೆ ಇವತ್ತು ಆಲೋಕಿಸಿ ಬಿಡ್ತೀನಿ. ಅಕ್ಕಪಕ್ಕ ಬೆಕ್ಕಿನ ಕಾಟ ಜಾಸ್ತಿ, ಜೋಪಾನ. ಇನ್ನು ಮೇಲೆ ನಮಗೆ ಆರು ಭಯ, ನಮ್ಮ ಬೋಯ್ಸ್ ಇದ್ದಾರೆ. ನಮ್ದುಗೆ ಲಕ್ಷ್ಮಿ ತಗೊಂಬಂದ್ಬಿಡ್ರಿ. ಇವತ್ತು 1 ಲಕ್ಷ್ಮಿ ಅಲ್ಲ ಪಾಷಾ, 2 ಲಕ್ಷ್ಮಿ. ಒಂದು ಗಂಡ್ಲಕ್ಷ್ಮಿ, ಇನ್ನೊಂದು ಹೆಣ್ಲಕ್ಷ್ಮಿ. ದಿನ ಈ ರೀತಿ ಲಕ್ಷ್ಮಿಗೆ ತಗೊಂಬಂದ್ಬಿಟ್ರೆ ಈ ಪಾಸ ದುಬೈಗೆ ಹೋಗಿ ಸೆಟ್ಲ್ ಆಗ್ಬಿಡ್ತಾನೇಣ್ಣ. ಒಂದಲ್ಲ ಒಂದ್ ದಿವಸ ನಮಗ್ ಸ್ಲೇಟ್ ಇಡ್ಸಿ ನೀನ್ ಸೆಟ್ಲ್ ಆಗ್ತೆ ಅಂತ ನಮಗೂ ಗೊತ್ತು. ಮೊದ್ಲು ವ್ಯವಹಾರ ಮಾತಾಡು. ನಿಯತ್ತು ಅಂದ್ರೆ ಈ ಪಾಸ ಹತ್ರ ಕಲಿಬೇಕು. ಹೌದು, ಈ ಲಕ್ಷ್ಮಿಗೆ ಯಾವ ಏರಿಯಿಂದ ಹೊಡ್ಕೊಂಬಂದ್ರಿ? ಮಲ್ಲೇಶ್ವರಂ ಸರ್. ಲಾಕ್ ಮಾಡಿದ್ರಾ? ಮಾಡಿದ್ದೆ ಸರ್. ನಾನ್ ಗಾಡಿ ಪಾರ್ಕ್ ಮಾಡ್ಬೇಕಾದ್ರೆ ಯಾರೋ ಒಬ್ಬ ಇಲ್ಲಿ ನಿಲ್ಲಿಸ್ಬೇಡಿ, ಹೊಡ್ಕೊಂಡ್ ಹೋಗ್ಬಿಡ್ತಾರೆ ಅಂತ ಹೇಳ್ದ. ದೊಡ್ಡವ್ರ ಬುದ್ಧಿ ಹೇಳ್ದಾಗ ಕೇಳ್ಬೇಕು ತಾನೆ. ನನ್ಗೇನೋ ಅವನ್ ಮೇಲೆ ಡೌಟ್ ಸರ್. ಫೋಟೋ ತೋರ್ಸಿದ್ರೆ ಗುರ್ತಿಡ್ತೀರಾ? ಎಸ್ ಸರ್. ಸದ್ಯಕ್ಕೆ ಸ್ಟೇಷನ್ ಅಲ್ಲಿ ಫೋಟೋಗಳಿಲ್ಲ. ನಿನ್ನೆ ರಾತ್ರಿ ಸ್ಟೇಷನ್ ಬೀಗ ಹಾಕಿರ್ಲಿಲ್ಲ. ಯಾವನ ಬಂದೆಲ್ಲ ದೇಪ್ ಕಂಡೋಗ್ಬಿಟ್ಟವನೆ. ನಿಮ್ ಗಾಡಿ ನಂಬರ್ ಇದ್ರೆ ಕೊಟ್ಟಿರಿ ನೋಡೋಣ. ಏನ್ ನಂಬರು? ಇದೇನ್ ಪಾಷಾ, ಬರೀ 30,000 ಇದೆ. ಒಂದ್ ಗಾಡಿಗೆ 15,000 ಅಷ್ಟೇನಾ? ಶೋರೂಮ್ ಅಲ್ಲಿ ಎಷ್ಟಿದೆ ಗೊತ್ತಾ ರೇಟ್? ಅಲ್ಲ ಅಣ್ಣ, ರೋಡ್ ನಲ್ಲಿ ಹೊಡ್ಕೊಂಬಂದ್ಬಿಟ್ಟು ಶೋರೂಮ್ ರೇಟ್ ಕೇಳ್ತಿರಲ್ಲ, ಕರೆಕ್ಟು? ರೋಡ್ ನಲ್ಲಿ ಹೊಡ್ಕೊಂಡ್ ಬರೋದು ಅಂದ್ರೆ ಇಲ್ಲಿ ಕುತ್ಕೊಂಡ್ ನಟ್ಟು ಬೋಲ್ಟ್ ಬಿಸ್ದಂಗ್ ಅಲ್ಲಮ್ಮ. ತಗ್ಲಾಕೊಂಡ್ರೆ ನಮ್ ನಟ್ಟು ಬೋಲ್ಟ್ ಬಿಚ್ಚಿ ಈ ತರ ಸಪರೇಟ್ ಮಾಡಾಕ್ ಬಿಡ್ತಾರೆ, ಗೊತ್ತಾ? ಅಚ್ಚಾ ಬೊಲ್ಲೆ ತುಮ್ಮೆ. ನಾವ್ ಸಿಕ್ಕಾಕೊಂಡ್ಬಿಟ್ರೆ ನಮ್ಗೆ ಕೂರ್ಸ್ಕೊಂಡು ಬಿರಿಯಾನಿ ತಿನ್ನಿಸ್ತಾರೆ, ನಮ್ಗೆ ಕೀಮಾ ಮಾಡ್ಬಿಡ್ತಾರೆ, ಗೊತ್ತು? ಹಲೋ ನಡಿ ಮಾಮು, ಈ ಪಾಷಾ ಬೇರೆ ಕೀಮಾ ಬಿರಿಯಾನಿ ಅಂತ ಬಾಯಲ್ಲಿ ಎಷ್ಟು ಅರ್ಸ್ಬಿಟ್ಟ. ಕೊಡುತ್ತಿ. ಲೇ ಮಾಮು, ಲೇ ಮಾಮು, ಸುಪ್ರಭಾತ ಕೇಳಿಸ್ತಾ ಇದೆಯಲ್ಲೋ? ಎದುರುಗಡೆ ಖಾಲಿ ಮನೆ ಫಿಲ್ ಆಗಿರ್ಬೇಕು ಅನ್ಸುತ್ತೆ. ಆಹಾ ಪರಮಾತ್ಮ, ಈ ಅನಾಥರಿಗೆ ಒಂದು ಗೆಜ್ಜೆನು ಒಂದು ಬಳೆನು ಫಿಕ್ಸ್ ಮಾಡ್ಸಪ್ಪ ತಂದೆ. ಭಗವಂತ, ನನ್ ಕೂಗಿ ಇಷ್ಟ ಬೇಗ ಮುಟ್ಬಿಡ್ತಾ ನಿನ್ಗೆ? ಈಗೆಲ್ಲ ಸ್ಯಾಟಲೈಟ್ ಯುಗ ಮಗ, ಬೇಗ ಮುಟ್ಟುತ್ತೆ. ഹലോ ബോയ്സ്, ഞാൻ അഖില ഫ്രം കേരള. ಸ್ವೀಟ್ ತಗೊಳ್ಳಿ. ಕೇರಳನಾ? ಕೇರಳಗೂ ನಮ್ಗೂ ಬಹಳ ನಂಟು. ನಾವು ಮಲಯಾಳಿ ಪಿಕ್ಚರ್ ಮಾರ್ನಿಂಗ್ ಶೋನ ಬೇಜಾನ್ ನೋಡಿದೀವಿ. ಬೈದಿ ಬೈ, ಐ ಆಮ್ ಪ್ರಕಾಶ್. ಈಸ್ ಮೈ ಅಸಿಸ್ಟೆಂಟ್. ಮೈ ಬೆಸ್ಟ್ ಫ್ರೆಂಡ್ ದೀಪ್. ഓ ഹലോ. ನಿಮ್ಮ ಸಹಾಯದ ಬಗ್ಗೆ ನಾನು ಬಾಳ ಕೇಳಿದೀನಿ. ಒಳ್ಳೆ ಸಹಾಯ ಮಾಡ್ದಿರಂತೆ ನೀವು. ಸಹಾಯನಾ? ಅದ್ರಲ್ಲಿ ಇವ್ನ್ ಸ್ವಲ್ಪ ಹಿಂದೆ. ಯಾವ ಸಹಾಯ ಅಂತ ಹೇಳಿ? ಬೇಕಾದಾಗ ಕೇಳ್ತೀನಿ, ಆವಾಗ ಕೊಡಿ. ಕೊಡೋಣ ಕೊಡೋಣ. ನಿಮ್ ಹತ್ರ ಯಾವ ಗಾಡಿ ಇದೆ ಹೇಳಿ? ನಾನು ಆಟೋದಲ್ಲೇ ಓಡಾಡೋದು. ಹಾಗಾದ್ರೆ ನೀವು ನಮ್ ಸಹಾಯನ ಮಿಸ್ ಮಾಡ್ಕೊಂಡ್ರಿ. ನಿಮಗ್ ಸಹಾಯ ಬೇಕು ಅನಿಸ್ದಾಗ ಪ್ರಕಾಶ್ ಅಂತ ಒಂದು ಸಲಿ ಕೂಗಿದ್ರೆ ಎಕೋ ಬರೋ ಅಷ್ಟರಲ್ಲಿ ನಾನ್ ಬಂದು ನಿಮ್ ಪಕ್ಕದಲ್ಲಿ ನಿಂತಿರ್ತೀನಿ. ಥ್ಯಾಂಕ್ಸ್. ಆಲ್ವೇಸ್ ವೆಲ್ಕಮ್. ನಾನು ಬರಲ್ಲ. ಬಾಯ್. ಏನ್ ಅದೃಷ್ಟನ ಮಾಮು, ಇಷ್ಟು ದಿವಸ ಮಾರ್ನಿಂಗ್ ಶೋ ನೋಡೋದಕ್ ಥಿಯೇಟರ್ಗೆ ಹೋಗ್ತಾ ಇದ್ವಿ. ಈಗ ಥಿಯೇಟ್ರೇ ನಮ್ ಪಕ್ಕಕ್ಕೆ ಬಂದ್ಬಿಟ್ಟೈತೆ. ಇಡು ರಜಾ. ಏನ್ ಸ್ವಾಮಿ? ಏನ್ ಶಂಕರಪ್ಪ ಅವ್ರೆ, ಆಯ್ತಾ ಕೆಲ್ಸ ಅಲ್ಲ? RCC ರೆಡಿನಾ? RCC ನ ನೀವು ಕೊಡೋ ಕಾಸಿಗೆ ಪಾಯನೇ ಹಾಕಕ್ಕಾಗಲ್ಲ. ಇನ್ RCC ಗೆ ಹೋಗೋದು? ಆಯ್ತಾ ಮಂಗಳಾರತಿ ತಗೊಳ್ಳಿ. ರೇ ಸ್ವಾಮಿ, ನೀವನ್ ಕಾಂಪೌಂಡ್ ಕಟ್ಸ್ತಾ ಇದೀನಿ ಅನ್ಕೊಂಡಿದೀರಾ? 50,000 ಕೊಡೋ ಜಾಗದಲ್ಲಿ 5,000 ಕೊಡ್ತಾ ಇದ್ರಲ್ಲ ಸ್ವಾಮಿ. ಹಿಂಗಾದ್ರೆ ಕಷ್ಟ. ನಾಳೆಯಿಂದ ಕರೆಕ್ಟ್ ಆಗಿ ಪೇಮೆಂಟ್ ಆಗಿಲ್ಲ ಅಂದ್ರೆ ಕೆಲಸ ನಿಲ್ಸ್ಬಿಡ್ತೀನಿ ಅಷ್ಟೇ. ದಯವಿಟ್ಟು ಇದನ್ನ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿ. ಇನ್ ಮಿಕ್ಕಿದ್ ಅಡ್ಜಸ್ಟ್ ಮಾಡ್ಕೊಡ್ತೀನಿ. ಏನ್ ಮಾಡೋದ ಹೋಗಿ, ನಿಮ್ಮಂತ ಅವ್ರನ್ನ ಕಟ್ಕೊಂಡು ಏನ್ ಅನ್ಕೋದ? ಹಲೋ, ಅಡ್ಜಸ್ಟ್ ಮಾಡ್ತೀನಿ ಅಂದಲ್ಲ, ಎಲ್ಲಿಂದ ಅಡ್ಜಸ್ಟ್ ಮಾಡ್ತೀಯಾ? ಪಾರ್ಟ್ ಟೈಮ್ ಡ್ಯೂಟಿನ ಫುಲ್ ಟೈಮ್ ಮಾಡಿ ಓವರ್ ಡ್ಯೂಟಿ ಮಾಡಿದ್ರೆ ಎಲ್ಲ ಅಡ್ಜಸ್ಟ್ ಆಗುತ್ತೆ.